ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಆ ಮಾರ್ಕಂಡೇಯ ನದಿ ಜೊತೆಗೆ ಈಗ ರಕ್ಕಸ್ಕೊಪ್ಪ ಜಲಾಶಯದಿಂದಲೂ ಕೂಡ ನೀರು ಹೊರ ಬಿಡುತ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ನದಿ ಅಕ್ಕಪಕ್ಕದಲ್ಲಿರುವಂತಹ ನೂರಾರು ಎಕರೆ ಜಮೀನು ಜಲಾವೃತಗೊಳ್ತಾ ಇರುವಂಥದ್ದು. ನಾನೀಗ ಕಡೋಲಿ ಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಪ್ರದೇಶ ಕಂಪ್ಲೀಟ್ ಆಗಿ ಮಾರ್ಕಂಡೇಯ ನದಿ ನೀರಿನಿಂದ ಜಲಾವೃತ ಆಗಿರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ, ಈ ಪ್ರದೇಶ ಸದ್ಯ ಈಗ ಕಡೋಲಿ ಭಾಗದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಕಂಡು ಬರ್ತಾ ಇರುವಂಥದ್ದು. ನೀವೀಗ ಒಂದು ಕಡೆ ಕಬ್ಬು ಸಂಪೂರ್ಣವಾಗಿ ಜಲಾವೃತಗೊಳ್ತಾ ಇರುವಂಥದ್ದನ್ನು ನೀವೀಗ ಒಂದು ಕಡೆ ಗಮನಿಸ್ತೇ, ಮತ್ತೊಂದು ಕಡೆ ಕಬ್ಬು ಮುಂಭಾಗದಲ್ಲೇ ಕೆಲವೊಂದು ಈ ಒಂದು ಗದ್ದೆಗಳನ್ನು ಏನು ತೋರಿಸ್ತಾ ಇದ್ದೇನೆ, ಇದು ಭತ್ತವನ್ನು ನಾಟಿ ಮಾಡಲಾಗಿತ್ತು, ಅದು ಕೂಡ ಈಗ ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ಸಹಜವಾಗಿ ಭತ್ತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗತ್ತೆ, ಆದರೆ ಕಳೆದ 20 ದಿನಗಳಿಂದಾಗಿ ನಿರಂತರವಾಗಿ ಇದೇ ರೀತಿ ನೀರು ನಿಂತಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಭತ್ತವೂ ಕೂಡ ಕೈಗೆ ಬರದ ಪರಿಸ್ಥಿತಿ ರೈತರಿಗೆ ಬಂದೊದಗಿರುವಂಥದ್ದು. ಮತ್ತೊಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ಅದರ ಜೊತೆಗೆ ನೀರು ಕೂಡ ಗದ್ದೆಯಲ್ಲಿ ಹಾಗೆ ನಿಂತಿರುವಂಥ ಕಾರಣಕ್ಕಾಗಿ ಈಗಿರುವಂತಹ ಬೆಳೆ ಏನಿದೆ ಇದು ಕೂಡ ಕಬ್ಬು ಅದರ ಜೊತೆಗೆ ಭತ್ತ ಕಂಪ್ಲೀಟಾಗಿ ಹಾಳಾಗುವಂತಹ ಭೀತಿಯಲ್ಲಿ ರೈತರು ಇರುವಂಥದ್ದು. ಸದ್ಯ ಇನ್ನೂ ಕೂಡ ಮಳೆಯ ಪ್ರಮಾಣ ಮುಂದುವರೆದಿರುವಂಥದ್ದು. ಒಂದು ಕಡೆ ಮಳೆಯ ನೀರು, ಮತ್ತೊಂದು ಕಡೆ ಮಾರ್ಕಂಡೇಯ ನದಿ ನೀರು, ಅದರ ಜೊತೆಗೆ ಈಗ ರಕ್ಕಸ್ಕೊಪ್ಪ ಜಲಾಶಯದಿಂದಲೂ ಕೂಡ ನದಿಗೆ ನೀರು ಬಿಡಲಾಗ್ತಾ ಇರುವಂಥದ್ದು. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದು ಈಗೇನು ತೋರಿಸ್ತಾ ಇದ್ದೇನೆ, ಇದು ನದಿ ಪಾತ್ರದಿಂದ ಹೊರಭಾಗದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಹೊರಭಾಗದಷ್ಟು ನೀರು ಹರಿದು ನುಗ್ಗಿ ಬರ್ತಾ ಇರುವಂಥದ್ದು. ಹೀಗಾಗಿ ನದಿ ಅಕ್ಕಪಕ್ಕದಲ್ಲಿರುವಂಥ ಸುಮಾರು ಅರ್ಧ ಕಿಲೋಮೀಟರ್ದಿಂದ 1 ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇರುವಂಥದ್ದು. ಸದ್ಯ ಈಗ ನೂರಾರು ಎಕರೆ ಪ್ರದೇಶ ಏನು ಜಲಾವೃತಗೊಂಡಿದೆ, ಆ ಜಲಾವೃತಗೊಂಡಂತಹ ಪ್ರದೇಶ ಎಲ್ಲವೂ ಕೂಡ ಈಗಾಗಲೇ ಬೆಳೆಯನ್ನು ಬೆಳೆಯಲಾಗಿತ್ತು, ಅದೆಲ್ಲವೂ ಕೂಡ ಈಗ ಹಾಳಾಗುವಂಥ ಆತಂಕದಲ್ಲಿರುವಂಥದ್ದು. ಯಾಕಂದರೆ ಈಗಾಗಲೇ 20 ದಿನದ ಹಿಂದೆ ಏನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿತ್ತು, ಆ ಮಳೆಯಿಂದ ಆ ಸಂದರ್ಭದಲ್ಲೇ ಈ ರೀತಿ ನೀರು ನಿಂತಿತ್ತು. ಈಗ ಮತ್ತೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕಂಡೇಯ ನದಿಗೆ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಒಂದು ಕಡೆ ನಿರಂತರವಾಗಿ ಬೆಳೆಯಲ್ಲಿ ನೀರು ನಿಂತಿದ್ದೇ ಆದರೆ ಬಹುತೇಕ ಆ ಬೆಳೆಗಳು ಎಲ್ಲವೂ ಕೂಡ ಕೊಳೆತು ಸಂಪೂರ್ಣವಾಗಿ ಹಾಳಾಗುವಂಥದ್ದು. ಈಗ ಅಂಥದ್ದೇ ಪರಿಸ್ಥಿತಿ ಸದ್ಯ ಈಗ ಈ ಕಡೋಲಿ ಭಾಗದ ರೈತರಿಗೆ ಬಂದೊದಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಇನ್ನೂ ಕೂಡ ಬೆಳಗಾವಿ ಸೇರಿದಂತೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿರುವಂಥದ್ದು. ಸೊ ಇದೇ ರೀತಿ ಮಳೆ ಮುಂದುವರೆದಿದ್ದೆ ಆದರೆ ನದಿ ಅಕ್ಕಪಕ್ಕದಲ್ಲಿರುವಂಥ ಜಮೀನುಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುವಂಥ ಆತಂಕ ರೈತರಿಗೆ. ಮತ್ತೊಂದು ಕಡೆ ಈಗೇನು ಬೆಳೆದಂತಹ ಬೆಳೆ ಏನಿದೆ ಅದು ಕೂಡ ಕೊಳೆತು ಹಾಳಾಗುವಂತಹ ಭೀತಿ ಕೂಡ ಶುರುವಾಗಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.